ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಬ್ಲಾಗ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು. ತಿಂಡಿ ಮುಗಿಸ್ಕೊಂಡು ಇವಾಗ ತಾನೇ ರೂಮ್ ಬಂದಿದ್ದೀನಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇವತ್ತು ಗುರುವಾರ 7ನೇ ತಾರೀಕು, ನಾಳೆ 8 ಹಬ್ಬ. ಹಬ್ಬಕ್ಕೆ ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಅಲ್ಲೇ ಮಾಡ್ತಾ ಇದ್ದು. ಲಾಸ್ಟ್ ಇಯರ್ ಮಾತ್ರ ಹಬ್ಬ ಮಾಡಿರಲಿಲ್ಲ, ಮುಟ್ಟಿತ್ತು ಅಂತ ಅಂದ್ಬಿಟ್ಟು ನಾವು ಒಂದು ವರ್ಷ ಯಾವುದೇ ರೀತಿ ಹಬ್ಬ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಒಂದು ವರ್ಷ ಕಂಪ್ಲೀಟ್ ಆಗಿದೆ. ಈ ವರ್ಷ ಎಲ್ಲ ಹಬ್ಬಗಳು ಕೂಡ ನಾವು ಮಾಡ್ತೀವಿ. ವರಲಕ್ಷ್ಮಿ ಹಬ್ಬಕ್ಕೆ ಆಲ್ಮೋಸ್ಟ್ ಅತ್ತೆ ಮನೆಗೆ ಹೋಗೋದು. ಯಾವುದಾದ್ರೂ ಒಂದು ವರ್ಷದಲ್ಲಿ ಮಾತ್ರ ಮಿಸ್ ಆದಾಗ ಮಾತ್ರ ನಾನು ನಮ್ಮ ಮನೆಯಲ್ಲೇ ಮಾಡ್ತೀವಿ, ಇಲ್ಲಾಂದರೆ ಅಮ್ಮ ಮನೆಗೆ ಹೋಗ್ತಾ ಇದ್ದೆ ಅಷ್ಟೇ. ಈ ವರ್ಷ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗೆಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಎಲ್ಲ ಕೆಲಸ ಆಯಿತು, ಮುಗಿದಿದೆ ಆಲ್ಮೋಸ್ಟು. ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ನಾನು ರೆಡಿಯಾಗಿ ಮತ್ತು ಸ್ವಲ್ಪ ಶಾಪಿಂಗ್ ಅಂತಂದರೆ ನಾಳೆ ಹಬ್ಬಕ್ಕೆ ಹೂವು, ಹಣ್ಣು, ಸ್ವೀಟ್ಸು ಎಲ್ಲ ತೊಗೊಂಡು ಹೋಗ್ಬೇಕಲ್ವ. ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ಅವ್ನು ಬಂದಿದ್ದ ತಕ್ಷಣ ಹೊರಡ್ತೀವಿ. ಬೇಗ ಹೊರಡಬೇಕಾಗುತ್ತೆ, ಇಲ್ಲಾಂದರೆ ಕತ್ಲಾಗ್ಬಿಡುತ್ತೆ. ಮತ್ತು ಕತ್ಲಾಗೋದಕ್ಕಿಂತ ಹೆಚ್ಚಾಗಿ ಹೋಗಿ ಪ್ರಿಪ್ರೇಷನ್ ಏನಿದೆ ಅಲ್ವಾ, ಅದು ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ರಾತ್ರಿ ನಿದ್ದೆ ಕೆಡಬೇಕಾಗುತ್ತೆ. ಅಟ್ಲೀಸ್ಟ್ ಬೇಗ ಆದರೂ ಹೋದರೆ ಬೇಗ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ನಿದ್ದೆ ಮಾಡಿ ಬೆಳಗ್ಗೆ ಆರಾಮಾಗಿ ಪೂಜೆ ಮಾಡ್ಕೋಬೋದು ಅಂತ. ಇವಾಗ ಇಲ್ಲಿಂದ ಹೂ ತೊಗೊಂಡೋಗಿ ಅಲ್ಲಿ ನೈಟೆಲ್ಲ ಕಟ್ಟಬೇಕಲ್ವ, ಹೊಲಿಯೋದ ಮಾಡಬೇಕು. ಹಾಗಾಗಿ ಇಲ್ಲಿಂದನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಹಾಗೆ ಒಂದಿಷ್ಟು ಶಾಪಿಂಗ್ ಕೂಡ ಮಾಡಿದ್ದೆ ವರಲಕ್ಷ್ಮಿ ಹಬ್ಬಕ್ಕೆ. ಅಂದರೆ ಒಂದು ಸ್ವಲ್ಪನೇ 1-2-3 ಐಟಮ್ಸ್ ಅಷ್ಟೇ ಮಾಡಿರೋದು. ಅದರಲ್ಲಿ ಇನ್ನೂ ಎರಡು ಬಂದೇ ಇಲ್ಲ ನನಗೆ. ಇವತ್ತು ನೋಡೋಣ, ಸಂಜೆ ವರ್ಷದಲ್ಲಿ ಬಂದರೆ ನಾನು ಅದೃಷ್ಟ ಬರುತ್ತೇನೋ. ಬಟ್ ಬೇಗನೆ ಬರುತ್ತೆ ಅಂತ ತೋರಿಸಿತ್ತು, ಬಟ್ ಡಿಲೇ ಮಾಡಿಬಿಟ್ಟಿದ್ದಾರೆ. ಹಬ್ಬ ಟೈಮ್ ಅಲ್ವಾ, ನಾನು ಇನ್ನೂ ಒಂದು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು. ನಾನು ಏನು ಮಾಡಿದೆ ಅಂದರೆ ಪ್ಲ್ಯಾನ್ ಇರಲಿಲ್ಲ, ಎಲ್ಲ ವಿತೌಟ್ ಪ್ಲ್ಯಾನ್ ಲಾಸ್ಟಲ್ಲಿ ಆಸೆ ಆಗಿ ಸ್ವಲ್ಪ ಬುಕ್ ಮಾಡ್ಕೊಂಡಿದ್ದೆ ಒಂದಿಷ್ಟು ಐಟಮ್ಸ್ನ. ಬಟ್ 2 ಐಟಮ್ಸೇ ಬಂದಿರೋದು ಸದ್ಯಕ್ಕೆ. ಇವಾಗ ನಾನು ಏನು ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಏನು ತೊಗೊಂಡಿದ್ದೀನಿ, ಹಬ್ಬಕ್ಕೆ ಏನು ಪ್ರಿಪ್ರೇಷನ್ ಇತ್ತು ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಇನ್ನೂ ಒಂದು ಡ್ರೆಸ್ ಬರಬೇಕಾಗಿತ್ತು ನನ್ನ ಮಗಳದು, ಮೇಯ್ನ್ ಅದು ಬೇಕಾಗಿತ್ತು. ಅದು ಬಂದಿಲ್ಲ, ಗೊತ್ತಿಲ್ಲ ಇವತ್ತು ಬರುತ್ತೋ ಇಲ್ವೋ ಏನೋ. ಎಷ್ಟು ಇನ್ನೂ ಒಂದು 3 ನಾನು ಆರ್ಡ್ರ್ ಮಾಡಿರೋದು ಬಂದೇ ಇಲ್ಲ. ನೋಡೋಣ, ಬಂದಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಹಾಗೆ ಹೋಗೋದು. ನೋಡೋಣ, ಸಂಜೆ ಅಷ್ಟು ಬಂದರೆ ಸಾಕಪ್ಪ ಅಂತ ಅಂದ್ಕೊತಾ ಇದ್ದೀನಿ. ಓಕೆ, ಬನ್ನಿ ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ನೋಡ್ತೀನಿ. ಈ ಸಲ ವರಲಕ್ಷ್ಮಿ ಹಬ್ಬಕ್ಕೆ ನಾವು ಆಲ್ಮೋಸ್ಟ್ ಒಂದು 3 to 4 years ಆಯಿತು. ಎಲ್ಲನೂ ಕೂಡ ಆವಾಗಲೇ ಪರ್ಚೇಸ್ ಮಾಡಿದ್ದೆ. ಎಲ್ಲ ಅತ್ತೆ ಮನೆಯಲ್ಲೇ ಇಟ್ಟಿರ್ತೀವಿ. ಮುಖವಾಡ ಮಾತ್ರ ಈ ಸಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆವಾಗ ಮುಖವಾಡ ಬರ್ತಿತ್ತಲ್ವ, ಅರ್ಶಿನ ಕಲರ್ ಆ ಥರದ್ದಿತ್ತು. ಬಟ್ ಈ ಸಲ ಇವಾಗೆಲ್ಲ ನೋಡ್ತಾನೆ ಇರ್ತೀರ ರೀಲ್ಸಲ್ಲೆಲ್ಲ, ಅದೆಲ್ಲ ನೋಡಿ ಕಣ್ಣು ತುಂಬ್ಕೊಂಡು ಆಸೆನೇ ಆಗಿಬಿಡ್ತು ತಗೋಬೇಕು ಅಂತ. ಬಟ್ ನಾನು ಸುಮ್ಮನೆ ಇದ್ದೆ, ಬೇಡ ಕೇಳೋದು ಬೇಡ ಹಸ್ಬೆಂಡ್ನ, ನೋಡೋಣ ನೆಕ್ಸ್ಟ್ ಇಯರ್ ಅಂತ. ಸುಮ್ಮನೆ ಅಷ್ಟೊಂದು ಖರ್ಚು ಮಾಡಿಸೋದು ಬೇಡ ಅಂತ. ಯಾಕೆಂದರೆ ಹೆವಿ ರೇಟ್ ಹೇಳೋರು. ಫೈನಲಿ ಮೊನ್ನೆ ಏನೋ ಬಳೆ ತರೋಕ್ಕೆ ಅಂತ ಹೋಗಿದ್ದೆ, ಸ್ಯಾರಿ ಮ್ಯಾಚಿಂಗು. ಆ ಶಾಪಲ್ಲಿ ಇಟ್ಬಿಟ್ರೆ ಕಣ್ಣು ಬಿದ್ದುಬಿಡ್ತದೆ. ರಿಯಲಾಗಂತೂ ನೋಡಿರಲಿಲ್ಲ, ಬರೀ ರೀಲ್ಸಲ್ಲಿ ನೋಡಿದ್ದೆ. ಅಲ್ಲಿ ನೋಡಿದೆ, ಹಸ್ಬೆಂಡು ಕೂಡ ನೋಡಿದ್ರು, ಇಬ್ರಿಗೂ ಇಷ್ಟ ಆಯಿತು. ತೊಗೊಳೋಣವಾ ಅಂತ ಸುಮ್ಮನೆ ಒಂದು ಮಾತು ಕೇಳಿದೆ. ಪಾಪ ಅಷ್ಟಕ್ಕೇನೆ ಆಯ್ತು ತಗೋ, ದೇವ್ರಿಗೆ ಅಲ್ವಾ ತಗೋ, ಇಷ್ಟಪಟ್ಟಿದೆ ಅಂತ ಕೊಡಿಸ್ಬಿಟ್ಟು ಖುಷಿಯಿಂದ ಕೊಡಿಸ್ಕೊಂಡು ಬಂದಿದ್ದೀನಿ. ಏನಂತ ತೋರಿಸ್ತೀವಿ. ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಇದೆ, ಏನು ಪರ್ಚೇಸ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಕೈ ಕಾಲು ಎಲ್ಲನೂ ಕೂಡ ಇದೆ. 3 years ಬ್ಯಾಕ್ ಅದೆಲ್ಲ ಪರ್ಚೇಸ್ ಮಾಡಿದ್ದು. ಬಟ್ ಮುಖವಾಡ ಮಾತ್ರ ಈ ಸಲ ಈ ಥರದ್ದು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ತುಂಬಾ ಇಷ್ಟ ಆಗ್ತಿತ್ತು. ರೀಲ್ಸಲ್ಲೆಲ್ಲ ನೋಡೋ ನನ್ನ ಹಸ್ಬೆಂಡ್ನಂತೂ ನಾನು ಮಾತು ಕೇಳಿರಲಿಲ್ಲ, ಈ ಥರದ್ದು ತೊಗೊಂಡ್ಲಾ, ಪರ್ಚೇಸ್ ಮಾಡಲಾ, ಬುಕ್ ಮಾಡಲಾ ಅಂತ ಕೇಳಿ ಇರಲಿಲ್ಲ. ಸುಮ್ಮನೆ ಇದ್ದೆ. ಹೆವಿ ಕಾಸ್ಟ್ ಹೇಳ್ತಿದ್ರಲ್ವ, ಯಾಕೆ ಅಂತ ಅಂದ್ಬಿಟ್ಟು. ಬಟ್ ಫೈನಲಿ ಮೊನ್ನೆ ಬಳೆ ತರಕ್ಕೆ ಹೋಗಿ ಇದನ್ನು ನೋಡಿ ಅವ್ರಿಗೂ ಇಷ್ಟ ಆಗಿಬಿಡ್ತು. ಹಾಗಾಗಿ ತಗೋ ಅಂದರು. ಇರಲಿ ಬಿಡಿ, ನೆಕ್ಸ್ಟ್ ಇಯರ್ ತೊಗೊತೀನಿ ಅಂತ ಅಂದೆ ಒಂದು ಮಾತು. ಬಟ್ ಇಲ್ಲಿ ತಗೋ, ಇಷ್ಟಪಟ್ಟಿದೆ ಅಂತ ಅಂದ್ಬಿಟ್ಟು ಕೊಡಿಸಿದ್ರು. ಇದು ನನಗೆ ಇಷ್ಟ ಆಯಿತು. ಎಲ್ಲ ಈ ಥರ ಮಾಡಿ ಅವರು ಡಿಸ್ಪ್ಲೇಲಿ ಇಟ್ಟಿದ್ರು. 2 ಪೀಸ್ ಏನೋ ಇತ್ತು ಅಷ್ಟೇ, ಅದರಲ್ಲಿ 1 ಪೀಸ್ ನಾನು ತೊಗೊಂಡು ಬಂದೆ. ಈ ರೀತಿಯಾಗಿದೆ. ಹಾಗೆ ರೀಸನಬಲ್ ಪ್ರೈಸ್ಗೂ ಕೂಡ ಸಿಕ್ತು. ನಾನು ನೋಡಿರೋ ಪ್ರಕಾರ ಹೆವಿ ಕಾಸ್ಟ್ ಹೇಳ್ತಿದ್ರು. ಅದು ಕಾಸ್ಟ್ ನೋಡಿದ್ದೆ ಬೇಡ ಅನಿಸ್ಬಿಟ್ಟಿತ್ತು. ಇಲ್ಲಿ ನಮಗೆ ರೀಸನಬಲ್ ಪ್ರೈಸ್ಗೆ ಸಿಕ್ತು. ಇಲ್ಲೇ ನಾನು ಚಿಕ್ಕಬಳ್ಳಾಪುರದಲ್ಲೇ ತೊಗೊಂಡಿದ್ದಿಲ್ಲ, ಔಟ್ಸೈಡಲ್ಲ, ಇಲ್ಲೇ ತೊಗೊಂಡು ಬಂದಿದ್ದು. ಯಾವ ರೀತಿ ಇದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನಗಂತೂ ಸಖತ್ತು ಖುಷಿ ಆಯ್ತು ಇದನ್ನು ನೋಡಿ, ಚೆನ್ನಾಗಿದೆ. ಇದೊಂದು ತೊಗೊಂಡಿದ್ದು ಮೇಯ್ನು. ಇದಂತೂ ಅನ್ಎಕ್ಸ್ಪೆಕ್ಟಬಲ್ ಅಂತಲೇ ಹೇಳ್ಬೋದು. ಇದನ್ನು ಅಂದ್ಕೊಂಡಿಲ್ಲ ನಾನು ಈ ಥರ ಹಬ್ಬಕ್ಕೆ ತೊಗೊತೀನಿ ಇದನ್ನು ಅಂತ ಅಂದ್ಬಿಟ್ಟು. ಲಕ್ಷ್ಮಿನೇ ಬಂದುಬಿಟ್ಟಿದೆ, ನಾನು ಬರ್ತೀನಿ ಮನೆಗೆ ಅಂತ. ಇದೊಂದು ತೊಗೊಂಡೆ. ಅದು ಬಿಟ್ಟರೆ ಆನ್ಲೈನ್ ಬುಕ್ ಮಾಡಿದ್ದು ಬಂದುಬಿಟ್ಟು ಎಲ್ಲ ಎತ್ತಿಸ್ಬಿಟ್ಟಿದ್ದೀನಿ. 2 ಐಟಮ್ಸ್ ಬಂದಿದೆ. ಇದೊಂದು ಇದು ಬಂದ್ಬಿಟ್ಟು ಹಿಂದೆ ವಾಲ್ ಪೇಪರ್ ಬ್ಯಾಕ್ ಡ್ರಾಪ್ ಅಂತಾರಲ್ವ,
ಅದನ್ನು ಬುಕ್ ಮಾಡಿರೋವಂಥದ್ದು. ಇಷ್ಟು ಕಾಣಿಸುತ್ತೆ ಇಷ್ಟಕ್ಕೆ. ಈ ರೂಮಲ್ಲಿ ಬೆಳಕು ಚೆನ್ನಾಗಿ ಬರುತ್ತೆ, ಹಾಗೆ ನಾನು ಇಲ್ಲೇ ನಿಂತ್ಕೊಳ್ತೀನಿ ಆದಷ್ಟು ಇಲ್ಲೇ ಮಾಡಬೇಕು ಅಂತಂದರೆ. ಹಿಂಗೆ ಕಾಣಿಸ್ತಾ ಇಲ್ಲ, ನಾನು ಈ ಥರ ಬಂದಿದೆ. ಇಷ್ಟು ಫೀಟ್ ಬಂದುಬಿಟ್ಟು 8x5. ನಾನು ಇದರೆಲ್ಲ ಮೀಶೋದಲ್ಲೇ ತೊಗೊಂಡಿದ್ದು. ಬೆಸ್ಟ್ ಮೀಶೋ. ಏನಾದರೂ ಈ ಥರದ್ದು ಡೆಕೋರೇಟಿವ್ ಐಟಮ್ಸು ಚೀಪಾಗಿ ತೊಗೋಬೇಕು ಅಂತಂದರೆ ಬೆಸ್ಟ್ ಈ ಥರದ್ದೆಲ್ಲ. ಹಾಗಾಗಿ ನಾನು ನೋಡಿ ಆಸೆ ಆಗಿ ನಾನು ಕೂಡ ಬುಕ್ ಮಾಡಿಕೊಂಡೆ. ಇದು ಕೂಡ ನನಗೆ ಪ್ರೈಸ್ ಚೆನ್ನಾಗಿ ಸಿಕ್ತು, ಬೆಸ್ಟ್ ಪ್ರೈಸ್ಗೆ ಸಿಕ್ತು. ಎಲ್ಲ ಆಲ್ಮೋಸ್ಟ್ ಪರ್ಚೇಸ್ ಮಾಡಿದರೆ ಇದನ್ನೆಲ್ಲ ಆಲ್ರೆಡಿ. ನಾನು ಇವತ್ತು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ತೊಗೊಂಡೆ ಬ್ಯಾಕ್ ಡ್ರಾಪ್ ಏನೂ ಆಗ್ತಿರ್ಲಿಲ್ಲ, ಪ್ರತಿ ವರ್ಷವೂ ಕೂಡ ಹಾಗೆ ಕುದಿಸ್ತಾ ಇದ್ವಿ. ಈ ಸಲ ಇದನ್ನು ಹಾಕೋಣ ಅಂತ ಇದೊಂದು ತೊಗೊಂಡಿದ್ದೀನಿ. ಇದೊಂದು ತೊಗೊಂಡೆ. ಅದ್ರ ಜೊತೆಗೆ ಒಂದಿಷ್ಟು ಹೂವು ಬಿಡೋದಕ್ಕೂ ಬುಕ್ ಮಾಡಿದ್ದೀನಿ, ಬಟ್ ಅದು ಬಂದಿಲ್ಲ. ಗೊತ್ತಿಲ್ಲ ಅದು ಬರುತ್ತೋ ಬರೋದೇ ಇಲ್ವೋ ಅಂತಲೇ ಗೊತ್ತೇ ಇಲ್ಲ ನನಗೆ. ನೆಕ್ಸ್ಟ್ ಅದಕ್ಕೆ ಬಿಟ್ಟರೆ ಇದೊಂದು 2 ತೊಗೊಂಡಿದ್ದೀನಿ. ಆರ್ಟಿಫಿಷಿಯಲ್ ಕನಕಾಂಬರ ಥರ ಮಲ್ಲಿಗೆ ಹೂ ಥರ. ಇದೇನು ತೊಗೊಂಡೆ ಅಂತಂದರೆ ಇದಕ್ಕೆ ಅಂತ ತೊಗೊಂಡಿಲ್ಲ ಆ್ಯಕ್ಚುಲಿ. ಇದು ತೊಗೊಳೋಕ್ಕಿಂತ ಮುಂಚೆನೇ ಇದು ಬುಕ್ ಮಾಡಿದ್ದೆ. ಹಳೆ ಮುಖವಾಡ ಇದೆ ಅಲ್ವ, ಅದೇ ಮುಖವಾಡಿಗೆ ಹಾಕೋಣ ಅಂತ ಅಂದ್ಬಿಟ್ಟು. ಬಟ್ ಇದು ಇವಾಗ ಬಂತಲ್ವಾ, ಇದಕ್ಕೆ ಹಿಂಗೆ ಮೇಲೆ ಹಿಂಗೆ ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಇದೊಂದು 2 ತೊಗೊಂಡೆ. ಇದು ಕೂಡ ಮೀಶೋದಲ್ಲೇ ನಾನು ಆರ್ಡರ್ ಮಾಡಿದ್ದು. ಇದು ಕೂಡ ಬೆಸ್ಟ್ ಪ್ರೈಸಿಗೆ ಸಿಕ್ತು. ಇವು 2 ಐಟಮೇ ಬಂದಿರೋದು. ಆ್ಯಕ್ಚುಲಿ ಮೀಶೋದಲ್ಲಿ 3-4 ಮಾಡಿದ್ದೆ, 2 ಬಂದಿರೋದು. ಇನ್ನೊಂದು ಬರುತ್ತೇನೋ ಗೊತ್ತಿಲ್ಲ. ಇಷ್ಟು ಹಬ್ಬಕ್ಕೆ ಅಂತ ಸಿಂಪಲ್. ನಾನು ಜಾಸ್ತಿ ಶಾಪಿಂಗ್ ಎಲ್ಲ ಅಂತೆಲ್ಲ ಏನು ಮಾಡೋಕ್ಕೋಗಲ್ಲ. ಯಾವಾಗಲಾದ್ರೂ ಇಷ್ಟ ಆದಾಗ ಮಾತ್ರ ನಾನು ಅದು ತುಂಬ ಒಂದು ಐಟಮ್ ತೊಗೋಬೇಕು ಅಂದರೆ ನಾನು ಎಷ್ಟು ಯೋಚನೆ ಮಾಡ್ತೀನಿ ಅಂದರೆ ಜಾಸ್ತಿ ಯೋಚನೆ ಮಾಡಿ ತೊಗೊಂಡ್ಲೋ ಬೇಡವೋ, ಬರ್ತಿದೆಯೋ ಇಲ್ವೋ, ಸುಮ್ಮನೆ ವೇಸ್ಟ್ ಖರ್ಚಾ, ಬೇಕಾ ಬೇಡವೋ. ನಮ್ಮ ಹಸ್ಬೆಂಡ್ ಹಂಗಲ್ಲ. ಅವ್ರು ನಾನು ಕೇಳಿಲ್ಲ ಅಂದ್ರೂ ನಾನು ತೊಗೋಬೇಕು ಅಂತ ಏನು ನೋಡ್ತಿದ್ರೆ ಸಾಕು ಕೊಡಿಸ್ಬಿಡ್ತಾರೆ ತಗೋ ಅಂತ ಅಂದ್ಬಿಟ್ಟು. ಬಟ್ ನಾನು ಹಂಗಲ್ಲ, ಅವ್ರು ಕೊಡಿಸ್ತೀನಿ ಅಂದರೂ ಬೇಡ ಅಂತೀನಿ. ಅವ್ರು ಹಂಗೆ ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ. ಏನು ಬೇಕಾದ್ರೂ ಕೊಡಿಸ್ತಾರೆ, ಏನು ಕೇಳಿದ್ರು ಕೊಡಿಸ್ತಾರೆ, ಇಲ್ಲ ಅಂತ ಇವತ್ತೂ ಹೇಳಲ್ಲ. ಬಟ್ ನಾನೇ ಜಾಸ್ತಿ ಏನೂ ಕೇಳೋಕ್ಕೆ ಹೋಗಲ್ಲ. ಬಟ್ ನಾನು ತುಂಬ ಯೋಚನೆ ಮಾಡ್ತೀನಿ ಏನಾದರೂ ಒಂದು ಐಟಮ್ ತೊಗೋಬೇಕು ಅಂತಂದ್ರೂ ಕೂಡ. ಇಷ್ಟೇ ಸಿಂಪಲ್ ಪರ್ಚೇಸ್. ಇನ್ನೆಲ್ಲ ಇದೆ, ಎಲ್ಲ 3 years ಬ್ಯಾಕ್ ಎಲ್ಲ ತೊಗೊಂಡಿರೋದಿದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಹಬ್ಬಕ್ಕೆ ಅಂತ ಸೀರೆ ತೊಗೊಂಡಿದ್ದೇನಲ್ಲ. ಇದು ಯೂಶಲಿ ಯಾವಾಗಲೂ ತೊಗೊತೀನಿ ರೆಗ್ಯುಲರಾಗಿ, ಇಷ್ಟ ಆದರೆ ಯಾವುದನ್ನ ಸ್ಯಾರಿ ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು ನಾನು ತೊಗೊಂಡು ಆಲ್ರೆಡಿ 6 months ಆಯಿತು. ಈ ಸ್ಯಾರಿ ತೊಗೊಂಡಿದ್ದೆ, ರೆಡ್ ಸ್ಯಾರಿ. ಇದು ನನಗೆ ತುಂಬ ಇಷ್ಟಪಟ್ಟು ತೊಗೊಂಡೆ ಈ ಸ್ಯಾರಿನ ನಾನು. ಇದಕ್ಕೆ ಕುಚ್ಚಾಕ್ಸಿದ್ದೀನಿ, ಈ ಥರ ಕಾಣಿಸ್ತಾ ಇದೆಯಾ, ಈ ಥರ ಬೇಬಿ ಕುಚ್ಚಷ್ಟೇ. ಈ ಥರ ಕುಚ್ಚಾಕ್ಸಿದ್ದೀನಿ. ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ. ತೊಗೋಬೇಕು ಅಂತ ಎಷ್ಟು 1 year ಅಂದ್ಕೊಂಡೆ. ತೊಗೊಂಡಿದ್ದು ಆಲ್ರೆಡಿ ಇವತ್ತಿಗೆ 6 months ಆಗಿದೆ ತೊಗೊಂಡು. 6 months ಬ್ಯಾಕ್ ತೊಗೊಂಡ್ಬಿಟ್ಟು ಹಾಗೆ ಭದ್ರವಾಗಿ ಕಬೋರ್ಡಲ್ಲಿ ಹಾಗೆ ಇಟ್ಟಿದ್ದೆ. ಇವಾಗ ಅವ್ರ ಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ಹಬ್ಬದ ದಿನ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ರೀಸೆಂಟಾಗಿ ಇದಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಇದಕ್ಕೆ ಕುಚ್ಚಾಕ್ಸ್ಬಿಟ್ಟು ಹಾಗೆ ತೋರಿಸ್ತಾ ಇದ್ದೀನಿ. ನೋಡ್ತೀರಿ ಸ್ಯಾರಿ ಎಲ್ಲ ನೀವು ಆಲ್ರೆಡಿ ಗೊತ್ತಿರೋ ತುಂಬ ಜನ ಇದನ್ನು ವೇರ್ ಮಾಡಿದ್ದಾರೆ. ಇದು ತೊಗೊಂಡು ಅದಕ್ಕೆ ಈ ರೀತಿಯಾಗಿ ಬ್ಲೌಸ್ ಬಂದಿದೆ. ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಸಿಂಪಲಾಗಿ ನಾನಿಲ್ಲಿ ವರ್ಕ್ ಮಾಡಿಸಿದ್ದೀನಿ. ಈ ಥರ ಬೋಟ್ ನೆಕ್ ಇಟ್ಬಿಟ್ಟು ಇದಕ್ಕೆ ಟ್ಯಾಗ್ ಕೊಡಿಸಿದ್ದೀನಿ ಕೆಳಗಡೆ. ಡೀಪೆಲ್ಲ ಇಕ್ಸಿಲ್ಲ ನಾನು, ನಾನು ಅಷ್ಟೊಂದು ಡೀಪೆಲ್ಲ ವೇರ್ ಮಾಡಲ್ಲ. ಮತ್ತು ಹಾಗೆ ಗೋಲ್ಡನ್ ಜರಿಯಲ್ಲಿ ವರ್ಕ್ ಮಾಡಿಸಿದ್ದೀನಿ. ಈ ಥರ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ವರ್ಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಿಂಗೆ ಬೇಕು ಅಂತ ಹೇಳಿದ್ದೆ ನಾನೊಂದು ಫೋಟೋ ಪಿಕ್ ರೆಫರೆನ್ಸ್ ತೋರಿಸಿ. ಈ ಥರ ಏನು ಬಂಗಾರಿ ಬಂದಿರು. ಈ ರೀತಿಯಾಗಿ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದೆ. ನೋಡೋಣ ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಇದೊಂದು ಸ್ಯಾರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಸ್ಯಾರಿ ಶಾಪಿಂಗ್ ಅಂತೂ ಏನೂ ಇಲ್ಲ. ಯಾಕೆಂದರೆ ನಾನು ಪರ್ಟಿಕ್ಯುಲರಾಗಿ ಹಬ್ಬಕ್ಕೆ ಹೋಗಿ ಸ್ಯಾರಿ ಶಾಪಿಂಗು ಆ ಥರ ಎಲ್ಲ ಮಾಡಲ್ಲ. ಆ ಥರದ್ದೆಲ್ಲ ಮಾಡೋದು ಸ್ವಲ್ಪ ರೇರೆ. ಯೂಶಲಿ ಯಾವಾಗಲಾದರೂ ತೊಗೋಬೇಕು ಅನಿಸ್ದಾಗ ತೊಗೊಂಡು ಇಟ್ಕೊಂಡಿರ್ತೀನಿ. ಅದನ್ನು ಹಬ್ಬಕ್ಕೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಆಯಿತು ಅಂತ. ಇವಾಗ ಹಾಗೆ ಆಗಿದ್ದು. ಶಾಪಿಂಗೇ ಅಂತೇನು ವರಲಕ್ಷ್ಮಿ ಹಬ್ಬಕ್ಕೆ ನಾವೆಲ್ಲೂ ಹೋಗಿಲ್ಲ. ಸ್ಯಾರಿ ಇತ್ತು, ಅದನ್ನೇ ಸ್ಟಿಚ್ ಮಾಡಿಸ್ಕೊಂಡೆ ಅಷ್ಟೇ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಲಕ್ಷ್ಮಿ ಉಡ್ಸೋಕ್ಕೆ ಸೀರೆನೂ ಕೂಡ ಒಂದು 3 months ಬ್ಯಾಕ್ ಏನೋ ಹಸ್ಬೆಂಡ್ ತೊಗೊಂಡು ಬಂದಿದ್ರು. ಅದನ್ನೇ ಉಡಿಸ್ತೀನಿ ಅಂತ ಅಂದ್ಬಿಟ್ಟು ಅದನ್ನೇ ಎತ್ತಿಟ್ಕೊಂಡಿದ್ರಲ್ಲ. ಮತ್ತು ಅದೇ ಇದೆ. ಇಷ್ಟೇ ಶಾಪಿಂಗು. ಇನ್ನೂ ಒಂದು 2-3 ಐಟಮ್ ಇರಬೇಕಾಗಿತ್ತು, ಅದು ಬಂದಿಲ್ಲ ಅಷ್ಟೇ. ಇಷ್ಟು ಬಿಟ್ಟರೆ ನೆನ್ನೆ ಫಸ್ಟ್ ಕಡೆಗೆ ಹೋಗಿದ್ವಿ. ನನ್ನ ಮಗಂದು
ಬರ್ಡೇ ಇತ್ತಲ್ಲ, ಬರ್ಡೇಗೆ ಅಂತ ಅಂದ್ಬಿಟ್ಟು ಅಷ್ಟು ಬಟ್ಟೆನೂ, ಹಾಗೆ ನನ್ನ ಮಗಳಿಗೂ ಒಂದಷ್ಟು ಬಟ್ಟೆ ತೊಗೊಂಡು ಬರ್ತೀನಿ. ಅವ್ಳಿಗೊಂದು 2 ಜೊತೆ ವೇರ್ ಮಾಡಲ್ಲೇ ತೋರಿಸ್ತೀನಿ. ಸುಮ್ಮನೆ ಇವಾಗ ಇದೆಲ್ಲ ನಾನು ಎತ್ತಿಟ್ಕೋಬೇಕು. ನನ್ನ ಮಗನಿಗೂ ಒಂದು ಜೊತೆ, ಇಷ್ಟು ಬಂದಿರ್ ಮನೆ, ನನ್ನ ಮಗಳಿಗೆ 2 ಜೊತೆ ವೇರ್ ಮಾಡೋದು ತೋರಿಸ್ತೀನಿ ನಾನು. ಇವತ್ತು ಸಂಜೆ ಹಾಗೆ ಅತ್ತೆ ಮನೆಗೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಅತ್ತೆನೂ ಅಷ್ಟೇ ಇಲ್ಲೇ ಬಂದು ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಅಲ್ಲೆಲ್ಲ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲೇ ಹೋಗಿ ಇಲ್ಲೇ ನಾನು ಕೇಕ್ ತೊಗೊಂಡು ಹೋಗ್ತೀವಿ, ಅಲ್ಲೇ ಕೇಕ್ ಸೆಲೆಬ್ರೇಟ್ ಮಾಡೋದು, ಕೇಕ್ ಕಟ್ ಮಾಡಿ. ಮತ್ತು ನನ್ನ ಮಗನಿಗೆ ನನ್ನ ಮಕ್ಳಿಗೆ ಇಬ್ಬರು ಕೂಡ ನೆನ್ನೆ ಸಂಜೆ ಹೋಗ್ಬಿಟ್ಟು ಇಬ್ರಿಗೂ 2 ಜೊತೆ ಬಟ್ಟೆ ತೊಗೊಂಡು ಬಂದ್ವಿ. ಫಸ್ಟ್ ಕ್ರೈ ಹೋಗ್ಬಿಟ್ಟು ಇಷ್ಟು ಈ ಶಾಪಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಹೋಗ್ತಾ ಫ್ರೂಟ್ಸು ಸ್ವೀಟ್ಸು ಎಲ್ಲ ತೊಗೊಂಡು ಹೊರಡೋದು. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಅತ್ತೆ ಮನೆಗೆ ಸೆಲೆಬ್ರೇಷನ್ ಹೇಗಾಯಿತು, ನನ್ನ ಮಗನ ಬರ್ಡೇ, ಹಾಗೆ ಪ್ರಿಪ್ರೇಷನ್ ಎಲ್ಲ ಯಾವ ರೀತಿ ಇತ್ತು ಅಂತ ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮನೆ ತುಂಬ ಜನ ಇರ್ತಾರೆ, ನೋಡೋಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ, ಅಲ್ಲಿಗೂ ಕಾಯ್ತಾರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.